ಪರವಾಗಿ ಎಸ್ಟಿ ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್ಟಿಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್ಟಿ ಸೋಮಶೇಖರ್ ಈಗ ಬಹಿರಂಗ ಸವಾಲು ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್ಟಿ ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಂತ 100 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಬೆಳೆಸಿದ್ದಾರೆ ಅಲ್ವಾ. ಡಿಕೆ ಶಿವಕುಮಾರ್ ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನ್ ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಹೆಂಗ್ ಕೊಟ್ರು 2013ರಲ್ಲಿ. ಡಿಕೆ ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ. ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ಕಾಗುದಿಲ್ಲ. ಡಿಕೆ ಶಿವಕುಮಾರ್ ಅವರು 8 ಬಾರಿ ಶಿವಕುಮಾರ್ ಪರವಾಗಿ ಎಸ್ಟಿ ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್ಟಿಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್ಟಿ ಸೋಮಶೇಖರ್ ಈಗ ಬಹಿರಂಗ ಸವಾಲು ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್ಟಿ ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಂತ 100 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಬೆಳೆಸಿದ್ದಾರೆ ಅಲ್ವಾ. ಡಿಕೆ ಶಿವಕುಮಾರ್ ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನ್ ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಹೆಂಗ್ ಕೊಟ್ರು 2013ರಲ್ಲಿ. ಡಿಕೆ ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ. ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ಕಾಗುದಿಲ್ಲ. ಡಿಕೆ ಶಿವಕುಮಾರ್ ಅವರು 8 ಬಾರಿ ಶಿವಕುಮಾರ್ ಪರವಾಗಿ ಎಸ್ಟಿ ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್ಟಿಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್ಟಿ ಸೋಮಶೇಖರ್ ಈಗ ಬಹಿರಂಗ ಸವಾಲು ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್ಟಿ ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಂತ 100 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಬೆಳೆಸಿದ್ದಾರೆ ಅಲ್ವಾ. ಡಿಕೆ ಶಿವಕುಮಾರ್ ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ
ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನ್ ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಏನ್ ಕೊಟ್ರು 2013ರಲ್ಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ? ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ ಆಗುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು 8 ಬಾರಿ ಶಿವಕುಮಾರ್ ಪರವಾಗಿ ಎಸ್.ಟಿ. ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್.ಟಿ.ಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್.ಟಿ. ಸೋಮಶೇಖರ್ ಈಗ ಬಹಿರಂಗ ಸವಾಲ್ ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್.ಟಿ. ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಂತ 100 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಬೆಳೆಸಿದ್ದಾರೆ ಅಲ್ವಾ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನ್ ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಏನ್ ಕೊಟ್ರು 2013ರಲ್ಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ? ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ ಆಗುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು 8 ಬಾರಿ ಶಿವಕುಮಾರ್ ಪರವಾಗಿ ಎಸ್.ಟಿ. ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್.ಟಿ.ಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್.ಟಿ. ಸೋಮಶೇಖರ್ ಈಗ ಬಹಿರಂಗ ಸವಾಲ್ ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್.ಟಿ. ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮಂತ 100 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಬೆಳೆಸಿದ್ದಾರೆ ಅಲ್ವಾ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನ್ ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಏನ್ ಕೊಟ್ರು 2013ರಲ್ಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ? ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ ಆಗುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು 8 ಬಾರಿ ಶಿವಕುಮಾರ್ ಪರವಾಗಿ ಎಸ್.ಟಿ. ಸೋಮಶೇಖರ್ ಇವರು ಬಿಜೆಪಿ ಎಂಎಲ್ಎ ಆದ್ರೂ ಬಂಡಾಯ ಎದ್ದಿದ್ದಾರೆ. ಪಕ್ಷದಲ್ಲಿದ್ದಾರೆ, ಆದ್ರೆ ಪಕ್ಷ ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ದಾರೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಸ್.ಟಿ.ಎಸ್ ಈಗ ತಿರುಗಿ ಬಿದ್ದಿದ್ದಾರೆ. ಮುನಿರತ್ನರಿಂದ 2,000 ಕೋಟಿ ಹಗರಣದ ದೂರು ನೀಡಲಾಗಿದೆ. ಶಾಸಕ ಮುನಿರತ್ನಗೆ ಎಸ್.ಟಿ. ಸೋಮಶೇಖರ್ ಈಗ ಬಹಿರಂಗ ಸವಾಲ್ ಹಾಕ್ತಿದ್ದಾರೆ. ಆರೋಪ ಸಾಬೀತು ಮಾಡಬೇಕು ಅಂತ ಓಪನ್ ಆಗಿ ಸವಾಲು. ಅವರಿಗೆ ತಾಕತ್ತಿದ್ರೆ ರುಜುವಾತು ಮಾಡಲಿ, ಖಾಲಿ ಪೀಲಿಗಳೆಲ್ಲ ಡಿಕೆಶಿನ ಅಲ್ಲಾಡ್ಸೋಕೂ ಆಗಲ್ಲ. ರಿಪಬ್ಲಿಕ್ ಜೊತೆ ಎಸ್.ಟಿ. ಸೋಮಶೇಖರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ.
ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. 25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನನ್ನಂತ ನೂರಾರು ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಸ್ಥಾನಕ್ಕೆ ಗಳಿಸಿದ್ದಾರೆ ಅಲ್ವಾ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನು ಮಾಡ್ಲಿಕ್ಕೆ ಏನು ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಏನಾಗ್ತದೆ? ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಫಸ್ಟ್ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರಿಗೆ? 2013ರಲ್ಲಿ 750 ಕೋಟಿಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಟೆಂಡರ್ ಕೊಟ್ಟದ್ದು ಆಂಧ್ರದವ್ರಿಗೇನೆ. ಅದೇನು ಈಗಿನ ನಿನ್ನೆ ಮೊನ್ನೆ ಆಂಧ್ರದವ್ರಿಗೆ ಏನ್ ಕೊಡ್ಲಿಲ್ಲ. 750 ಕೋಟಿ ಏನ್ ಕೊಟ್ರು 2013ರಲ್ಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಥವರಿಂದ ಏನು ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ತಾಕತ್ತಿದ್ರೆ ರುಜುವಾತ್ ಕೊಡ್ಲಿ, ಫೇಸ್ ಮಾಡ್ಲಿ, ಏನಾಗ್ತದೆ? ಸವಾಲಾಗ್ತೀರಿ. ಊರಲ್ಲಿ ಹೋಗೋರೆಲ್ಲ ಖಾಲಿ ಪಿಲಿಗಳೆಲ್ಲ ಶಿವಕುಮಾರ್ನ ಅಲ್ಲಾಡ್ಸಕ್ ಆಗುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು 8